ಅತ್ತಿಮಬ್ಬೆಯನ್ನು ದಾನ ಚಿಂತಾಮಣಿ ಎಂದು ಕರೆಯಲು ಆಕೆಯ ಅಪಾರ ತ್ಯಾಗ ಮತ್ತು ಜ್ಞಾನದಾನದ ಮೇಲಿನ ಅವಿರತ ಶ್ರದ್ಧೆಯೇ ಕಾರಣ. ಚಿಂತಾಮಣಿ ಎಂದರೆ ಕೇಳಿದ್ದನ್ನು ನೀಡುವ ದಿವ್ಯರತ್ನ. ಆಕೆ ಬೇಡಿದವರಿಗೆ ಇಲ್ಲ ಎನ್ನದೆ ದಾನ ಮಾಡುತ್ತಿದ್ದ ಮಹಾನ್ ಚೇತನ. ಆಕೆಗೆ ಈ ಗೌರವ ಸಿಕ್ಕಲು ಪ್ರಮುಖ ಕಾರಣಗಳು ಇಲ್ಲಿವೆ. ಕನ್ನಡ ಸಾಹಿತ್ಯದ ಸಂರಕ್ಷಕಿ. ಇಂದು ನಾವು ಮಹಾಕವಿ ರನ್ನನಂತಹ ದಿಗ್ಗಜರ ಕಾವ್ಯಗಳನ್ನು ಓದುತ್ತಿದ್ದೇವೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಅತ್ತಿಮಬ್ಬೆ. ಅಂದು ಆಕೆ ಸಾಹಿತ್ಯದ ಮೇಲೆ ಪ್ರೀತಿ ಇಟ್ಟು ಕವಿಗಳಿಗೆ ಆಶ್ರಯ ನೀಡಿ ಹಸ್ತಪ್ರತಿಗಳನ್ನು ಸಂರಕ್ಷಿಸದೆ ಹೋಗಿದ್ದರೆ ರನ್ನನಂತಹ ಮಹಾನ್ ಕವಿಗಳ ಸಾಹಿತ್ಯ ನಮಗೆ ಸಿಗುತ್ತಲೇ ಇರಲಿಲ್ಲ. ಅಕ್ಷರದಾನದ ಕ್ರಾಂತಿ. ಕವಿ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಯಿಸಿದ ಅತ್ತಿಮಬ್ಬೆ ಅದರ 1500 ಪ್ರತಿಗಳನ್ನು ತಾಳೆಗರಿಗಳ ಮೇಲೆ ಬರೆಯಿಸಿ ಉಚಿತವಾಗಿ ಹಂಚಿದರು. ಮುದ್ರಣ ಯಂತ್ರಗಳೇ ಇಲ್ಲದ ಆ ಕಾಲದಲ್ಲಿ ಜ್ಞಾನವನ್ನು ಮನೆಮನೆಗೆ ತಲುಪಿಸಲು ಆಕೆ ಮಾಡಿದ ಈ ಕೆಲಸ ಜಗತ್ತಿನಲ್ಲೇ ಮೊದಲ ಬೃಹತ್ ಪ್ರಕಟಣೆ ಎನ್ನಬಹುದು. ಸಂಸ್ಕೃತಿಯ ಉಳಿವು. ಯುದ್ಧದಲ್ಲಿ ಪತಿಯನ್ನು ಕಳೆದುಕೊಂಡ ನಂತರವೂ ಆಕೆ ಧೃತಿಗೆಡಲಿಲ್ಲ. ತನ್ನ ಸಂಪತ್ತನ್ನೆಲ್ಲ ದೇವಾಲಯಗಳ ನಿರ್ಮಾಣಕ್ಕೆ ಮತ್ತು ಸಾಹಿತ್ಯದ ಪ್ರಸಾರಕ್ಕೆ ಬಳಸಿದರು. ಲಕ್ಕುಂಡಿಯ ಬ್ರಹ್ಮಜಿನಾಲಯ ಸೇರಿದಂತೆ ಆಕೆ ನಿರ್ಮಿಸಿದ 100 ಬಸದಿಗಳು ಅಂದು ಕೇವಲ ದೇವಸ್ಥಾನಗಳಾಗಿರದೆ ಜ್ಞಾನದ ಕೇಂದ್ರಗಳಾಗಿದ್ದವು. ಇಂದಿನ ಪ್ರೇರಣೆ. ನಾವು ಇಂದು ಓದುವ ಹಳಗನ್ನಡ ಸಾಹಿತ್ಯದ ಬೇರುಗಳು ಅತ್ತಿಮಬ್ಬೆಯ ದಾನದ ಮಡಿಲಲ್ಲಿವೆ. 1000 ವರ್ಷಗಳ ಹಿಂದೆ ಆಕೆ ತಾಳೆಗರಿಗಳಲ್ಲಿ ಉಳಿಸಿದ ಅಕ್ಷರಗಳೇ ಇಂದು ನಮ್ಮ ಪಠ್ಯಪುಸ್ತಕಗಳಲ್ಲಿ ಜೀವಂತವಾಗಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅತ್ತಿಮಬ್ಬೆ ಕೇವಲ ಅನ್ನದಾನ ಮಾಡಲಿಲ್ಲ. ಆಕೆ ಕನ್ನಡಿಗರಿಗೆ ಜ್ಞಾನದ ಹಸಿವನ್ನು ನೀಗಿಸುವ ಅಕ್ಷರದಾನ ಮಾಡಿದರು. ಆಕೆಯ ದಕ್ಷತೆ ಮತ್ತು ದೂರದೃಷ್ಟಿಯಿಂದಾಗಿಯೇ ಕನ್ನಡ ಭಾಷೆಯ ಶ್ರೀಮಂತಿಕೆ ಇಂದಿಗೂ ಉಳಿದು ಬಂದಿದೆ.